ಮುಂಬೈ ಇಂಡಿಯನ್ಸ್ ತಿಲಕ್ ವರ್ಮಾ ಅವರ ಆಟದಿಂದ ಸೋತಿತ್ತು. ನಮಸ್ಕಾರ ಎಲ್ಲರಿಗೆ, ಸಿದ್ಧಾರ್ಥ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾನೂನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಆಗಿದೆಲ್ಲ, ವಾಪಸ್ ಮರಳಿ ಮನೆಗೆ ಬಂದಿದ್ದೇವೆ. ಮುಖ ಎಲ್ಲ ಸುಟ್ಟು ಹೋಗಿದೆ. ಆ ಚಳಿಗೆ, ಕಾಶ್ಮೀರದ ಚಳಿಗೆ ಪೂರ್ತಿ ಎಲ್ಲ ಒಡೆದು ವಿಚಿತ್ರವಾಗಿ ಕಾಣ್ತಾ ಇದ್ರೆ ಅದೆಲ್ಲ ಬಿಟ್ಟಾಕಿ ಮುಂಬೈ ಇಂಡಿಯನ್ಸ್ ಸೋಲಿಕ್ಕೆ ತಿಲಕ್ ವರ್ಮಾ ಕಾರಣ. ನಮ್ಮ ಚಾನಲಲ್ಲಿ ತುಂಬ ರೇರ್ ಒಬ್ಬ ವ್ಯಕ್ತಿಯ ಬಗ್ಗೆ ಡೈರೆಕ್ಟ್ ಆಗಿ ಇವನಿಂದಾನೇ ಸೋತದ್ದು ಅಂತೆಲ್ಲ ನಾವು ಹೇಳೋದು, ಯಾಕಂತಂದರೆ ಟೀಮ್ ಗೇಮ್ ಹಾಗೆ ಹೀಗೆ ಅಂತ. ಬಟ್ ಮುಂಬೈ ಇಂಡಿಯನ್ಸ್ ಇದು ಕಟ್ಟ ಅಭಿಮಾನಿಗಳು ಕೂಡ, ಅಥವಾ ಭಯಂಕರ ಎಂತ ಹೇಳೋದು, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋರು ಕೂಡ ಹೇಳ್ತಾರೆ ಇವತ್ತಿನ ಮ್ಯಾಚ್ ಸೋಲಿಕ್ಕೆ, ಮುಂಬೈ ಸೋಲಿಕ್ಕೆ ತಿಲಕ್ ವರ್ಮಾ ಮೇನ್ ಕಾರಣ ಅಂತ. ಯಾಕಂತಂದರೆ ಅವರ ಬ್ಯಾಟಿಂಗ್ ನೋಡಿ ನಮಗೆಲ್ಲ ಅವರಿಗೆ ಜಿಗುಪ್ಸೆ ಬಂತು. ಅವರೇ ಕೊನೆಗೆ ರಿಟೈರ್ಡ್ ಔಟ್ ಆಗಿ ಹೋದ್ರು. ಇಲ್ಲ, ನನ್ನ ಹತ್ರ ಆಗ್ತಾ ಇಲ್ಲ, ನಾನು ಮ್ಯಾಚ್ ಸೋಲಿಸಿದ್ದೇನೆ ಅಂತ ಕಾಣ್ತಾ ಉಂಟು, ನಾನು ಅಂದರೆ ನನ್ನಿಂದ ಇನ್ನು ಆಗೋದಿಲ್ಲ ಬ್ಯಾಟಿಂಗ್ ಮಾಡಲಿಕ್ಕೆ ಅಂತ ಅವರೇ ಹೊರಟೋದ್ರು. ಸೊ ಅವರೇ ಒಪ್ಪಿಕೊಂಡ್ರು, ಅವರೇ ಕಾರಣ ಅಂತ. LSG ವಿರುದ್ಧ ಮುಂಬೈ ಇಂಡಿಯನ್ಸಿನ ಮ್ಯಾಚ್ ಇತ್ತು ಲಕ್ನೋದಲ್ಲಿ. ನೋಡಿ, LSG ಎಲ್ರಿಗೆ ಸಹ ಗೊತ್ತುಂಟು, ಇಟ್ ಈಸ್ ಅ ಬ್ಯಾಟಿಂಗ್ ಡಾಮಿನೇಟೆಡ್ ಅನ್ನೋದಕ್ಕಿಂತ ಸಹ ಡಿಪೆಂಡ್ ಆಗಿದೆ, ಬ್ಯಾಟಿಂಗ್ ಮೇಲೆ ಡಿಪೆಂಡ್ ಆಗಿರುವ ತಂಡ LSG. ಯಾಕಂತಂದರೆ ಅವರ 4 ಫಾರಿನರ್ಸು ಬ್ಯಾಟಿಂಗಲ್ಲೇ ಬಂದುಬಿಡ್ತಾರೆ. ಪೂರ್ತಿ ಇಂಡಿಯನ್ ಬೌಲಿಂಗನ್ನು ನಂಬಿಕೊಂಡಿರುವಂಥ ತಂಡ. ಬ್ಯಾಟಿಂಗಲ್ಲಿ ಯಾರೆಲ್ಲ ಬರ್ತಾರೆ? ಮಾರ್ಷ್, ಮಾರ್ಕ್ರಮು, ಪೂರನು ಮತ್ತು ಡೇವಿಡ್ ಮಿಲ್ಲರ್. ಮುಗೀತು. ಇದೇ 4 ಫಾರಿನರ್ಸೇ ಇರ್ತಾರೆ ಥ್ರೂ ಔಟ್ ದ ಸೀಸನ್. ಬೇರೆ ಯಾರು ಫಾರಿನರ್ ಏನು ಬೇಕಂತೇನಿಲ್ಲ. ಸೊ ಇದು 4 ಜನರನ್ನು ಬ್ಯಾಟಿಂಗಲ್ಲಿ ನಂಬಿಕೊಂಡಿದ್ದಾರೆ. ಅಫ್ಕೋರ್ಸ್ ಬದೋನಿ, ಪಂತೆಲ್ಲ ಇದ್ದಾರೆ. ಬಟ್ ಬೌಲಿಂಗ್ ಅಂತ ಬಂದಾಗ ಬರೀ ಇಂಡಿಯನ್ ಬೌಲಿಂಗನ್ನು ನಂಬಿಕೊಂಡಿರುವಂತಹ ತಂಡ ಇದಾಗಿತ್ತು. ಸೊ ಲಕ್ನೋ ಮುಂಬೈ ಮೇಲೆ ವಿನ್ ಆಗಬೇಕು ಅಂತಂದರೆ ರಾಶಿ ರನ್ ಕಲೆ ಹಾಕಬೇಕು. ಆ್ಯಂಡ್ ಲಕ್ನೋ ಪಿಚ್ಚಲ್ಲಿ 203 ರನ್ ಹೊಡೆದಾಗಲೇ ಇದು ಒಂಥರ ಮ್ಯಾಚ್ ವಿನ್ನಿಂಗ್ ಸ್ಕೋರ್ ಅಂತವೇ ಅಂದ್ಕೊಂಡಿದ್ದೆ. ಯಾಕಂತಂದರೆ ಲಕ್ನೋ ಪಿಚ್ ಎಂತಕ್ಕೆ ಫೇಮಸ್ ಆಗಿ ಸ್ಲೋ ಪಿಚ್ ಹಾಗೆ ಹೀಗೆ ಅಂತ ಅಂದ್ಕೊಂಡು, ಆ ಸ್ಲೋ ಪಿಚ್ಚಲ್ಲಿ ಅವರ ತಂಡ 203 ರನ್, 8 ವಿಕೆಟ್ ನಷ್ಟಕ್ಕೆ 203 ರನ್ ಗಳಿಸಿದಾಗ ಆಗ ನಾವೆಲ್ಲ ಅಂದ್ಕೊಳ್ಳೋದು ಇದು ವಿನ್ ಆಗ್ಬೋದಾ ಏನು ಅಂತ. ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್ ಮುಂಬೈ ಟೀಮಲ್ಲಿ ರೋಹಿತ್ ಶರ್ಮಾ ಅವರು ಇರಲಿಲ್ಲ, ಬುಮ್ರಾ ಅವ್ರು ಆಲ್ರೆಡಿ ಇಲ್ಲ, ಅವ್ರ ಇಂಜುರಿಯಿಂದ ಇನ್ನೂ ಸಹ ಫಿಟ್ ಆಗಲಿಲ್ಲ. ಟಿಲ್ RCB ಮ್ಯಾಚ್ ಅವರು ಬರೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ, ಅದೆಲ್ಲ ನಂಗೆ ಗೊತ್ತಿಲ್ಲ. ನಾವು ಅಲ್ಲಿಯ ತನಕ ಅವರು ಬರೋದು ಡೌಟ್ ಅಂತ ಹೇಳುವಾಗಲೇ ಆ ಮ್ಯಾಚಿಗೆ ಬಂದು ಬಿಡ್ತಾರೆ. ಸೊ ಅದರಿಂದ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಕೆಲವೊಂದು ಮೀಮ್ಸ್ ಇದೆಲ್ಲ ನೋಡಿದೆ, ಅದರಿಂದ ನೋಡಿ ಹೇಳ್ತಾ ಇರೋದು ಏನಂತಂದರೆ ಬುಮ್ರಾ ಅವರು RCB ಮ್ಯಾಚ್ ತನಕ ಬರೋದು ಡೌಟ್ ಅಂತೆ. ಆ್ಯಂಡ್ ಅದರ ಜೊತೆಗೆ ರೋಹಿತ್ ಶರ್ಮಾ ಅವರು ಇವತ್ತಿನ ಮ್ಯಾಚಿಗೆ ಇರಲಿಲ್ಲ. ಅವರಿಗೆ ಪ್ರಾಕ್ಟೀಸ್ ಸೆಷನಲ್ಲಿ ಅವರ ನೀಗೆ ಬಾಲ್ ಬಡಿದ್ರಿಂದಾಗಿ ಇಂಜುರಿ ಆಗಿದೆ. ಸೊ ಆದ್ದರಿಂದ ಈ ಮ್ಯಾಚ್ ಆಡೋದಿಲ್ಲ ಅವರು ಅಂತ ಪಾಂಡ್ಯ ಅವರು ಹೇಳಿದರು. ಸೊ ರಿಟೈನ್ ಮಾಡಿದಂತಹ 5 ಪ್ಲೇಯರ್ಸಲ್ಲಿ 2 ಪ್ಲೇಯರ್ಸ್ ಅವರ ತಂಡದಲ್ಲಿ ಇರಲಿಲ್ಲ, ಇವತ್ತಿನ ಪಂದ್ಯದಲ್ಲಿ ಇರಲಿಲ್ಲ. ಇದ್ದದ್ದು ಯಾರು? ರಿಟೈನ್ ಮಾಡಿದಂಥ ಪ್ಲೇಯರ್ಸಲ್ಲಿ ಪಾಂಡ್ಯ ಮತ್ತು ಇವತ್ತಿನ ಇವತ್ತಿನ ಮ್ಯಾಚ್ ಸೋಲಿಕ್ಕೆ ಕಾರಣ ಆದಂಥ ಆ ಪ್ಲೇಯರ್ ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್. ಇವು 3 ಜನ ಮಾತ್ರ ರಿಟೈನ್ಡ್ ಪ್ಲೇಯರ್ಸ್ ಇದ್ದದ್ದು. ಆ್ಯಂಡ್ ಅನನುಭವಿ ಪ್ಲೇಯರ್ಸನ್ನೇ ಇಟ್ಕೊಂಡು ಮುಂಬೈ ಇಂಡಿಯನ್ಸು ಮುಂದಾಗಿದ್ದರು. ಯಾರು? ರಾಜ್ ಬಾವ ಆಗಿರಬಹುದು, ಅಶ್ವನಿ ಕುಮಾರ್, ಲಾಸ್ಟ್ ಮ್ಯಾಚಿನ ಮ್ಯಾನ್ ಆಫ್ ದ ಮ್ಯಾಚ್ ವಿನ್ ಆದಂಥ ಅಶ್ವನಿ ಕುಮಾರ್ ಮತ್ತು ವಿಘ್ನೇಶ್ ಪುತ್ತೂರ್. ಅನನುಭವಿ ಬೌಲಿಂಗ್ ಅಟ್ಯಾಕ್. ಎಸ್, ಬೋಲ್ಟ್ ಇದ್ದಾರೆ, ಚಹರ್ ಇದ್ದಾರೆ ಮತ್ತು ಸ್ಯಾಂಟ್ನರ್. ಇವರು 3 ಜನ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಹೌದು. ಬಟ್ ನಿಮ್ಗೆ ಓವರ್ ಆಲ್ ನೋಡಿದಾಗ ಬೌಲಿಂಗಲ್ಲಿ ಡೆಪ್ತ್ ಕಡಿಮೆ ಉಂಟು, ಎಕ್ಸ್ಪೀರಿಯನ್ಸ್ ಕಡಿಮೆ ಉಂಟು. ಬೌಲಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಯಾವ ಥರ ಬ್ಯಾಲೆನ್ಸ್ ಇಲ್ಲ ಅಂತ. ಒಂದು 3 ಜನ ತುಂಬ ಎಕ್ಸ್ಪೀರಿಯನ್ಸ್ ಇದ್ದರೆ ಮತ್ತು ಯಾರು ಸಹ ಎಕ್ಸ್ಪೀರಿಯನ್ಸ್ಡ್ ಬೌಲಿಂಗ್ ಲೈನಪ್ ಇಲ್ಲ. ಹಾರ್ದಿಕ್ ಪಾಂಡ್ಯ ಅವರು ಬೌಲ್ ಆಗ್ತಾರೆ. ಇವತ್ತು ಹಾರ್ದಿಕ್ ಪಾಂಡ್ಯ ಅವರು 5 ವಿಕೆಟ್ ತೆಗೆದ್ರು. 8 ವಿಕೆಟಲ್ಲಿ 5 ವಿಕೆಟ್ ಅವರೇ ಕಬಳಿಸಿದ್ರು. ಸೂಪರ್ ಆಗಿ ಬಾಲ್ ಹಾಕಿದ್ರಪ್ಪ, ಅದರಲ್ಲಿ ಏನು ಒಂದು ಸಂಶಯವೇ ಇಲ್ಲ. 1 ಮ್ಯಾನ್ ಆರ್ಮಿ ಥರ ಅವರು ಮುನ್ನುಗ್ತಾ ಇದ್ರು, ಸೂಪರ್ ಆಗಿ ಬಾಲ್ ಹಾಕಿದ್ರು. ಆ್ಯಂಡ್ ಅದಕ್ಕಿಂತ ಮುಂಚೆ ಅವರು ವಿಕೆಟ್ ತೆಗೆಯೋ ಮುಂಚೆ LSGಯ ಪವರ್ ಪ್ಲೇ ಚಿಂದಿ ಚಿತ್ರಾನ್ನ ಮಾತಾಡುವಾಗೇ ಇಲ್ಲ, ಸೂಪರ್ ಡೂಪರ್. ಮಿಶೆಲ್ ಮಾರ್ಚ್ ಈ 4 ಪಂದ್ಯ ಏನು LSG ಆಡಿದೆ, 4 ಇನ್ನಿಂಗ್ಸಲ್ಲಿ 350 ಹೊಡೆದಿದ್ದಾರೆ. ಫಸ್ಟ್ ಮ್ಯಾಚಲ್ಲಿ 36 ಬಾಲಿಗೆ 72 ರನ್, 200 ಸ್ಟ್ರೈಕ್ ರೇಟ್. ನೆಕ್ಸ್ಟ್ ಮ್ಯಾಚಲ್ಲಿ 31 ಬಾಲಿಗೆ 52 ರನ್. ಪ್ರೀವಿಯಸ್ ಮ್ಯಾಚ್ ಫಸ್ಟ್ ಬಾಲಿಗೆ ಡಕ್ಔಟ್ ಆಗಿದ್ರು. ಐ ಥಿಂಕ್ ಹರ್ಷದೀಪ್ ಸಿಂಗ್ ಅವರ ಬೌಲಿಂಗಲ್ಲಿ ಅದು ಅವರು ಬೇಗ ಬ್ಯಾಟ್ ಬೀಸಿದ್ರು, ಎಡ್ಜ್ ಆಗಿ ಔಟ್ ಆದರು. ಅದಾದಮೇಲೆ ಇವತ್ತಿನ ಮ್ಯಾಚಲ್ಲಿ ಏನು ಫಸ್ಟ್ ಪವರ್ ಪ್ಲೇ ಮುಗಿದಾಗ ರೆಕಾರ್ಡ್ ಕ್ರಿಯೇಟ್ ಆಯಿತು. IPL ಹಿಸ್ಟ್ರಿಯಲ್ಲಿ ಪವರ್ ಪ್ಲೇಲಿ ಅತ್ಯಂತ ಜಾಸ್ತಿ ಬಾಲ್ ಫೇಸ್ ಮಾಡಿದಂತಹ ಆಟಗಾರ ಮಿಶೆಲ್ ಮಾರ್ಷ್ ಅಂತ ಆಯಿತು. ಮಿಶೆಲ್ ಮಾರ್ಷ್ ಇವತ್ತು ಹೊಡೆದದ್ದು ಪವರ್ ಪ್ಲೇಲಿ 30 ಬಾಲಿಗೆ ಬರೋಬ್ಬರಿ 60 ರನ್.
ಕರೆಕ್ಟ್ ಡಬಲ್ 30 ಬಾಲಿಗೆ 60 ರನ್. ಆ್ಯಂಡ್ ಮಾರ್ಕ್ರಮ್ ಅವರು ಇವತ್ತು ಫೇಸ್ ಮಾಡಿದ 6 ಬಾಲ್, 30 ಬಾಲ್ ಇವ್ರು ಫೇಸ್ ಮಾಡಿದರೆ ಆಬ್ವಿಯಸ್ಲಿ ಮ್ಯಾಚ್ ಪ್ರಕಾರ 6 ಬಾಲ್ ಅವರೇ ಅಲ್ಲ ಫೇಸ್ ಮಾಡೋದು. ಸೊ ಅಷ್ಟು ಆವರಿಸಿಕೊಂಡು ಬಿಟ್ಟಿದ್ರು ಮಿಶೆಲ್ ಮಾರ್ಷ್ ಅವರು ಅವರ ಇನ್ನಿಂಗ್ಸ್ ಪವರ್ ಪ್ಲೇಯಲ್ಲಿ. ನೆಕ್ಸ್ಟ್ ಔಟ್ ಆದರು, 31 ಬಾಲ್ಗೆ 60 ರನ್ ಹೊಡೆದು ಔಟ್ ಆದರು. ಅದಾದಮೇಲೆ ಆಟ ಪ್ರಾರಂಭದ್ದು ಇವರಿದು ಮಾರ್ಕ್ರಮ್ ಅವರಿದು. ಮಾರ್ಕ್ರಮ್ ಅಲ್ಲಿಯ ತನಕ ಆಯಿತು ಮಾರೆ ಮಿಶೆಲ್ ಮಾರ್ಷ್ ನೀನು ಆಡು, ನಾನು ಸುಮ್ಮನೆ ನಿಂತಿರ್ತೇನೆ ಅಂತ. ಮಿಶೆಲ್ ಮಾರ್ಷ್ ಔಟ್ ಆದಮೇಲೆ ಮಾರ್ಕ್ರಮ್ ಅವರು ನಿಧಾನಕ್ಕೆ ಅವರ ಇನ್ನಿಂಗ್ಸನ್ನು ಬೆಳೆಸ್ತಾ ಹೋದರು. ಅವರು 38 ಬಾಲಿಗೆ 52 ರನ್ ಹೊಡೆದು ಔಟ್ ಆದರು. ಒಂಥರ ಹೇಳೋದು ಆ್ಯಂಕರ್ ಇನ್ನಿಂಗ್ಸ್ ಅಂತ. ಅವರು ಆ್ಯಂಕರ್ ಇನ್ನಿಂಗ್ಸ್ ಆಡ್ತಿದ್ರು, ಮತ್ತೆಲ್ಲರೂ ಕೂಡ ಹೊಡೆಬಡೆಯ ಆಟಕ್ಕೆ ಮುಂದಾಗಿದ್ದರು. ಪೂರನ್ ಅವರಿಂದ ಬಹುದೊಡ್ಡ ಇನ್ನಿಂಗ್ಸ್ ಬರಲ್ಲ, ಬಟ್ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡಿದರು. 6 ಬಾಲಿಗೆ 12 ರನ್ ಅಂದರೆ 200 ಸ್ಟ್ರೈಕ್ ರೇಟಲ್ಲಿ ಹೊಡೆದ್ರು. ಆಡದಿದ್ದವ್ರು ಯಾರು ಅಂತಂದರೆ ಮತ್ತೆ ಪುನಃ ಅವರ ಕ್ಯಾಪ್ಟನ್ ಪಂತ್. ಎಂತ ಆಡ್ತಿದ್ದಾರೆ ನನಗೆ ಅರ್ಥನೇ ಆಗ್ತಾ ಇಲ್ಲ. ಅಷ್ಟು ಅಂಡರ್ ಕಾನ್ಫಿಡೆಂಟ್ ಆಗಿದ್ದಾರಾ ಅಥವಾ ತುಂಬ ಕೇರ್ಲೆಸ್ ಆಗಿದ್ದಾರಾ? ಆ್ಯಂಡ್ ಸ್ವಲ್ಪ ದಪ್ಪದಾಗೆ ನಂಗೆ ಅನ್ನಿಸ್ತು ಸ್ವಲ್ಪ ದಪ್ಪಾಗಿದ್ದಾರೆ ಅಂತ. ಅದೆಲ್ಲ ಬಿಟ್ಟಾಕಿ, ಬಟ್ ಸ್ಟಿಲ್ ಅವರ ಬ್ಯಾಟಿಂದ ರನ್ ಬರ್ತಾ ಇಲ್ಲ. 6 ಬಾಲ್ ವೇಸ್ಟ್ ಮಾಡಿ 2 ರನ್ ಹೊಡೆದು ಔಟ್ ಆದರು. ಪುಣ್ಯ ಔಟ್ ಆದ್ರಲ್ಲ ಮಾರೆ, ಯಾಕೆಂದರೆ ಇಲ್ಲದ್ರೆ ಹೀಗೆ ರನ್ನ ಬಾಲ್ ಎಲ್ಲ ಬೇಡ ಆಯ್ತು. ಅಲ್ಲಿ ಹೊಡೆಬಡಿ ಆಟಗಾರರೇ ಬೇಕಾಗಿತ್ತು ಆ ಕ್ಷಣಕ್ಕೆ. ಅವ್ರು ಔಟ್ ಆದಮೇಲೆ ಮತ್ತೆ ಪುನಃ ರನ್ ವೇಗ ಮೇಲೆ ಪಟ ಅಂತ ಹೋಯ್ತು. ಯಾಕಂದರೆ ಬದೌನಿ ಹೊಡಿತಾ ಇದ್ರು, ಮಿಲ್ಲರ್ ಅವರು ಹೊಡಿತಾ ಇದ್ರು. ಬದೌನಿ ಅವರನ್ನು 29-30 ರನ್ ಹೊಡೆದ್ರು. ಆ್ಯಂಡ್ ಲಾಸ್ಟಿಗೆ ಬಂದಂತಹ ಮಿಲ್ಲರ್ ಅವರು 14 ಬಾಲಿಗೆ 27 ರನ್ ಚಚ್ಚಿದ್ರು. ಮತ್ತು ಶಾರ್ದುಲ್ ಠಾಕೂರ್ 2 ಬಾಲ್ 5, ಸಮದ್ ಅವರು 2 ಬಾಲ್ 4. ಈ ಥರ ಎಲ್ಲ ಅಂದರೆ ಚಿಕ್ಕ ಇನ್ನಿಂಗ್ಸು, ಬಟ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತೈತಿ. ಎಲ್ಲರ ಇನ್ನಿಂಗ್ಸ್ ಕೂಡ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾಯಿತ್ತು. ಮಾರ್ಕ್ರಮ್ ಅವರು ಒಂದು ಓಕೆ ನಾನು ನಿಂತ್ಕೊಂಡಿರ್ತೀನಿ ನೀವೆಲ್ಲ ಹೊಡೀರಿ ಅಂತ ಅಂತಾರೆ. ಮಾರ್ಕ್ರಮ್ ಅವರ ಇನ್ನಿಂಗ್ಸ್ ಆ್ಯಕ್ಚುಲಿ ಕ್ಲಾಸಿ ಇನ್ನಿಂಗ್ಸ್ ಆಗಿತ್ತು. ಕೆಲವೊಂದು ಶಾರ್ಟ್ಸ್ ಎಲ್ಲ ಬಥೆ ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಸೂಪರ್ ಆಗಿತ್ತು. 203 ರನ್ ಮುಂಬೈ ಅಗೇನ್ಸ್ಟ್. ಹಾರ್ದಿಕ್ ಪಾಂಡ್ಯ ರೇಸ್ 5 ವಿಕೆಟ್ ತೆಗೆದ್ರು, ಬಟ್ ಆ ಕಡೆಯಿಂದ ಬೇರೆಯವರ ಕಡೆಯಿಂದ ಅಷ್ಟೇನು ಸಪೋರ್ಟ್ ಏನಿರಲಿಲ್ಲ ಅವರಿಗೆ. ಮೇಯ್ನ್ಲಿ ಸ್ಯಾಂಟ್ನರ್ ಅವರು ಈ IPL ಅಲ್ಲಿ ರನ್ ಮೆಷಿನ್ ಆಗ್ತಾ ಇದ್ದಾರೆ. ಅದು ನನಗೆ ತುಂಬ ಬೇಸರದ ಸಂಗತಿ. ಯಾಕಂದರೆ ಸ್ಯಾಂಟ್ನರ್ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಬೇರೆ ಥರದ ಬೌಲರ್, ಭಯಂಕರ ಕಂಜೂಸ್ ಬೌಲರ್ ರನ್ನೇ ಬಿಟ್ಟುಕೊಡೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ನಾವು ಹೇಳ್ತಿದ್ದೆವು. ಬಟ್ ಈ IPL ಅಲ್ಲಿ ಸರಾಗವಾಗಿ ರನ್ ಬಿಟ್ಟು ಕೊಡ್ತಾ ಇದ್ದಾರೆ. ಸೊ ಅವರಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇದೆಯಪ್ಪ ಮುಂಬೈ ಇಂಡಿಯನ್ಸಿಗೆ. ಯಾಕಂತಂದರೆ 14ಕ್ಕೆ 14 ಮ್ಯಾಚ್ ಆಡುವಂಥ ತಾಕತ್ತಿರುವಂಥ ಆಟಗಾರ ಸ್ಯಾಂಟ್ನರ್. ಬಟ್ ಅವರು ಈ ಥರ ಪರ್ಫಾರ್ಮ್ ಮಾಡಿದಾಗ ಆವಾಗ ಬೇರೆ ಸ್ಪಿನ್ನರ್ನ ಹಾಕ್ಕೊಳ್ಳೋದು ಒಳ್ಳೆಯದೇ ಏನಂತ ಮುಂಬೈ ಇಂಡಿಯನ್ಸು ಯೋಚಿಸಲೂಬಹುದು. ಯಾಕಂತಂದರೆ ಇಲ್ಲೇ ತನಕ ಏನು ಮುಂಬೈ ಇಂಡಿಯನ್ಸ್ ಮ್ಯಾಚಲ್ಲಿ ಅವರ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಬರಲಿಲ್ಲ, ರನ್ ಲೀಕ್ ಮಾಡ್ತಾ ಬರ್ತಿದ್ದಾರೆ. ಎಸ್, ಇವರ ಮುಂಬೈ ಇಂಡಿಯನ್ಸ್ ಇದು ಹಾಗಾದರೆ ಚೇಸಿಂಗ್ ಹೇಗೆ ಉಂಟು? ಯಾಕಂತಂದರೆ 203 LSG ಹೊಡೆದಿರುವಾಗ ಆ್ಯಂಡ್ ಅವರ ಒಂದು ಬೌಲಿಂಗ್ ಲೈನಪ್ಪು ಭಯಾನಕ ಇನ್ಎಕ್ಸ್ಪೀರಿಯನ್ಸ್, ಅದರಲ್ಲಿ ಡೌಟೇ ಇಲ್ಲ. ಐ ಥಿಂಕ್ ಮೋಸ್ಟ್ ಇನ್ಎಕ್ಸ್ಪೀರಿಯನ್ಸ್ಡ್ ಬೌಲಿಂಗ್ ಅಟ್ಯಾಕ್ ಈ IPL ಇದು LSG ಅಂತ ಅಂದ್ಕೊಳ್ತೇನೆ. ಶಾರ್ದುಲ್ ಠಾಕೂರೇ ಸೀನಿಯರ್ ಮೋಸ್ಟ್ ಪ್ಲೇಯರ್ ಅಲ್ಲಿ ಅವರ ಬೌಲಿಂಗ್ ಅಂತ ಬಂದಾಗ. ಮತ್ತೆಲ್ಲ ಬರೋದು ಪಾಪ ಎಲ್ಲರೂ ಸಹ ಎಕ್ಸ್ಪೀರಿಯನ್ಸೇ ಇಲ್ಲದಿದ್ದವರು. ದಿಗ್ವೇಶ್ ಆಗಿರ್ಬೋದು, ಮತ್ತು ಆವೇಶ್ ಖಾನನ್ನೆಲ್ಲ ನಾವು ಜಾಸ್ತಿ ನಂಬಲಿಕ್ಕೆಲ್ಲ ಆಗೋದಿಲ್ಲ. ಅವರ ಮೇಲೆ ನಾವು ನಂಬಿಕೆಲ್ಲ ಇಡ್ಲಿಕ್ಕೆ ಆಗೋದಿಲ್ಲ. ಅವರ ಮೇಯ್ನ್ ಸ್ಪಿನ್ ವೆಪ್ಪನ್ ರವಿ ಬಿಷ್ಣಾಯ್, ಅವರ ರಿಟೈನ್ಡ್ ಪ್ಲೇಯರ್, ಅವರು ಕೂಡ ಒಂಥರ ರನ್ ಮೆಷಿನ್ ಆಗಿ ಹೋಗಿದ್ದಾರೆ. ಈಗ ಮುಂಬೈದು ರಿಟೈನ್ಡ್ ಪ್ಲೇಯರ್ಸ್ ಇದು ಒಂದು ಇಶ್ಯೂ ಆದರೆ, ಈ ಕಡೆ LSG ಕೂಡ ಅದೇ ಇಶ್ಯೂ. ರಿಟೈನ್ಡ್ ಪ್ಲೇಯರ್ಸಲ್ಲಿ ನೋಡಿ, ಪೂರನ್ ಅವರು ಚೆಂದ ಮಾಡಿ ಆಡ್ತಾ ಇದ್ದಾರೆ, ಅದರಲ್ಲಿ ಡೌಟ್ ಇಲ್ಲ. ಬದೋನಿ ಅವರು ಚೆಂದ ಮಾಡಿ ಆಡ್ತಿದ್ದಾರೆ, ಅವರಿಬ್ಬರೇ ಚೆಂದ ಮಾಡಿ ಆಡ್ತಾ ಇರೋದು. ರಿಟೈನ್ ಪ್ಲೇಯರ್ಸ್ ಅಂತ ಬಂದಾಗ ರವಿ ಬಿಷ್ಣಾಯ್ ಅವರು ಮೊನಚ್ ಕಳ್ಕೊಂಡಿದ್ದಾರೆ. ಇನ್ನಿಬ್ಬರು ಪ್ಲೇಯರ್ಸನ್ನು ರಿಟೈನ್ ಮಾಡಿದರು, ಮಯಾಂಕ್ ಯಾದವ್ ಮತ್ತು ಮೊಹಸಿನ್ ಖಾನ್. ಅವರಿಬ್ಬರು IPL ಅಲ್ಲೇ ಇಲ್ಲ ಈಗ. ಅವರಿಬ್ಬರು ಕೂಡ ಇಂಜುರಿ ಆಗಿರೋದ್ರಿಂದಾಗಿ ರಿಟೈನ್ಡ್ ಪ್ಲೇಯರ್ಸ್ ಇಂಜುರಿ ಆಗಿದ್ದಾರೆ ಅದೊಂದು ಎಂಥ ದೊಡ್ಡ ಕೆಟ್ಟ ಹೊಡೆತ. ಶಾರ್ದುಲ್ ಠಾಕೂರ್ ಬಂದರು, ಆವೇಶ್ ಖಾನ್, ದಿಗ್ವೇಶ್ ಅವರ ಬಗ್ಗೆ ಮಾತಾಡ್ತೇನೆ. ಈ ಮ್ಯಾಚ್ ವಿನ್ ಆಗ್ಲಿಕ್ಕೆ ಅವರು ಕೂಡ ಕಾರಣಕರ್ತರು. ಸೊ ಭಯಂಕರ ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಅಟ್ಯಾಕ್ ಇಟ್ಕೊಂಡು ಬಂದರು. ಆ್ಯಂಡ್ ಆ ಕಡೆ ಅವರ ಓಪನಿಂಗ್ ಕಾಂಬಿನೇಷನ್ ರೋಹಿತ್ ಶರ್ಮಾ ಇಲ್ಲದಿದ್ದದ್ರಿಂದಾಗಿ ವಿಲ್ ಜಾಕ್ಸ್ ಮತ್ತು ರಿಕಲ್ಟನ್ ಅವರು ಓಪನಿಂಗ್ ಕಾಂಬಿನೇಷನ್ ಇಬ್ಬರು ಕೂಡ ಡಿಸೈಡ್ ಮಾಡಿದ್ದಾರೆ ಅಂತ ಅನಿಸ್ತದೆ. ಇಬ್ಬರು ಕೂಡ ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ ಔಟ್ ಆಗುವ ಅಂತ. ಇದು ಏನು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ವಿಲ್ ಜಾಕ್ಸ್ ಅವರು ಪಟಾರ್ ಅಂತ ಹಾಕೊಂಡು ಹೊಡೆದ್ರು, 6 ಹೊಡೆದಕ್ಕೆ ಹೋಗಿ ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ರಿಕಲ್ಟನ್ ಕೂಡ ಸೇಮ್ ಹಾಗೆ, ಬಟ್ ಲೆಫ್ಟ್ ಹ್ಯಾಂಡ್ ಅಷ್ಟೇ. ಒಬ್ರು ರೈಟ್ ಹ್ಯಾಂಡ್, ಒಬ್ರು ಲೆಫ್ಟ್ ಹ್ಯಾಂಡ್. ಅವರು ಕೂಡ ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ ಔಟ್ ಆದರು. ಬಟ್ ರಿಕಲ್ಟನ್ ಅವ್ರದ್ದು ಇನ್ನಿಂಗ್ಸ್ ಏನಿತ್ತು ಅದು ಚಿಕ್ಕದಾಗಿದ್ರು ಕೂಡ 5 ಬಾಲಿಗೆ 10 ರನ್ ಹೊಡೆದು ಔಟ್ ಆದರು. ಬಾಲ್ ವೇಸ್ಟ್ ಮಾಡಲಿಲ್ಲ, ರನ್ ಕೂಡ ಡಬಲ್ ಆಗಿತ್ತು. ಅದಾದ ಮೇಲೆ ಬಂದಂಥ ಆಟಗಾರ ಟಾಪ್ ಒಂದು ಸ್ವಲ್ಪ ಬಡ್ತಿ ಪಡೆದು ಬಂದಂಥ ಆಟಗಾರ ನಮಂದೀರ್. ಏನು ಚೆಂದ ಮಾಡಿ ಆಡಿದ 24 ಬಾಲಿಗೆ 46 ರನ್. ಸೋ ಗುಡ್.
ಗೊತ್ತಾಗ್ತಿರಲಿಲ್ಲ, ಬೀಸ್ತಾ ಇದ್ದಾರಂತ ಗೊತ್ತಾಗ್ತಿಲ್ಲ. ಟೈಮಿಂಗ್ ಅಷ್ಟು ಸೂಪರ್ ಆಗಿತ್ತು. ಆಕಾಶ್ ದೀಪ್ ಇವತ್ತು LSG ಅಲ್ಲಿ ಕಾಣಿಸ್ಕೊಂಡಿದ್ರು, ಅವಕಾಶ ಸಿಕ್ಕಿತ್ತು. ಆಕಾಶ್ ದೀಪ್ ಅವರ ಒಂದು ಓವರಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, 6 6 4 4, ಸೋ ಗುಡ್. ಪಂದ್ಯದ ಚಿತ್ರಣವೇ ಬದಲಾಗ್ತಾ ಹೋಯ್ತು. ಇದು ನಮಂದಿರು ಬ್ಯಾಟಿಂಗ್ ಮಾಡ್ತಾ ಇದ್ದಾಗ, ಆ್ಯಂಡ್ ಆ ಕಡೆಯಿಂದ ಸೂರ್ಯಕುಮಾರ್ ಯಾದವ್ ಅವರಿಂದ ಆ ಥರದ ಇನ್ನಿಂಗ್ಸ್ ಬರ್ಬೇಕಂತ ಎಲ್ಲರೂ ಸಹ ಏನು ಆಸೆ ಪಟ್ಟು ಕಾಯ್ತಿದ್ರಲ್ಲ, ಭರ್ಜರಿ ಮನೋರಂಜನೆ. 43 ಬಾಲಿಗೆ 67 ರನ್. ಆ ಕಡೆಯಿಂದ ನಮಂದಿರು ಹೊಡಿತಾ ಇದ್ದಾರೆ, ಈ ಕಡೆಯಿಂದ ಸೂರ್ಯಕುಮಾರ್ ಯಾದವ್ ಹೊಡಿತಾ ಇದ್ದಾರೆ. ಪಕ್ಕ ಮುಂಬೈ ಇಂಡಿಯನ್ಸ್ ವಿನ್ ಆಗ್ತಾರೆ ಅಂತ. ಯಾವಾಗ ನಮಂದಿರ್ ಅವರು ಔಟ್ ಆದ್ರು, ಅವರನ್ನು ಔಟ್ ಮಾಡಿದಂತಹ ಬೌಲರ್ ದಿಗ್ವೇಶ್ ಅವರಿಗೆ, ನಿಮಗೆ ಗೊತ್ತುಂಟ ಇಲ್ವಾ ನಾನು ಹೇಳ್ತೇನೆ, ಎಲ್ರಿಗೂ ಗೊತ್ತಿರ್ಬೋದು. ಆಲ್ರೆಡಿ ಮ್ಯಾಚ್ ಫೀಸ್ ಇದು ಫೈನ್ ಬಿದ್ದಿದೆ, 25% ಫೈನ್ ಬಿದ್ದಿದೆ. ಯಾಕಂತಂದರೆ ಪ್ರಿಯಾಂಶ್ ಆರ್ಯ ಅವರ ವಿಕೆಟ್ ತೆಗೆದಾಗ ಅವ್ರ ಹತ್ರ ಹೋಗಿ ಹೀಗೆ ಮಾಡಿ ಹೀಗೆಲ್ಲ ಮಾಡಿದರು. ಬೆಸ್ಟ್ ಫ್ರೆಂಡ್ ಏನೇ ಇರ್ಬೋದು. ಸೊ ಈ BCCI ಅದೆಲ್ಲ ಭಾರಿ ಸ್ಟ್ರಿಕ್ಟ್ ಆಗಿದೆ. ಈ IPL ವಿಕೆಟ್ ತೆಗೆದಾಗ ಸೆಲೆಬ್ರೇಷನ್ ಇದೆಲ್ಲ ಗಮನದಲ್ಲಿ ನೋಡ್ತಾ ಇರ್ತಾರೆ, ಯಾವ ಥರದ ಸೆಲೆಬ್ರೇಷನ್ ಇರ್ತದೆ ಇವ್ರದ್ದು ಅಂತ. ಆಲ್ರೆಡಿ ಫೈನ್ ಹಾಕಿದ್ದಾರೆ ಪ್ರಿಯಾಂಶ್ ಆರ್ಯ ಹತ್ರ ಹೋಗಿ ಹೀಗೆ ಮಾಡಿದ್ದಕ್ಕೆ. ಮತ್ತೆ ಪುನಃ ನಮಂದಿರ್ ಅವ್ರನ್ನ ಔಟ್ ಮಾಡಿದ್ಮೇಲೆ ಹೀಗೆ ಮಾಡಿದ್ದಾರೆ. ಬಟ್ ಹತ್ತಿರ ಹೋಗಿ ಮಾಡಲಿಲ್ಲ, ಹೀಗೆಲ್ಲ ಸೆಲೆಬ್ರೇಟ್ ಮಾಡಿ ಹೀಗೆ ಮಾಡಿದ್ದಾರೆ. ಬಟ್ ಯಾಕೆ? ಕಂಟ್ರೋಲ್ ಮಾಡ್ಕೊ. ನೀನು ಬೌಲಿಂಗಲ್ಲಿ ಹೇಗೆ ರನ್ ಕಂಟ್ರೋಲ್ ಮಾಡ್ತಿದ್ಯಲ್ಲ, ಹಾಗೆ ಸೆಲೆಬ್ರೇಷನನ್ನು ಕಂಟ್ರೋಲ್ ಮಾಡೋಣ. ಫಸ್ಟ್ 3 ಓವರ್ಗೆ 10 ರನ್ನಿಗೆ ಕೇವಲ 10 ರನ್ನಿಗೆ 1 ವಿಕೆಟ್ ತೆಗೆದಾಕಿದ್ರು ದಿಗ್ವೇಶ್ ಅವರು. ಮ್ಯಾಚ್ ಟರ್ನ್ ಆಗಿದ್ದೆ ಅಲ್ಲಿ. ಯಾಕಂತಂದರೆ ದಿಗ್ವೇಶ್ ಅವರು ಔಟ್ ಆದಾಗ ಬಂದಂಥ ಆಟಗಾರ ತಿಲಕ್ ವರ್ಮಾ ಒಂದು ಒದ್ದಾಡಿದ್ರು. 23 ಬಾಲಿಗೆ 25 ರನ್. ನಾ ಕಾಯ್ತಾ ಇದ್ದೆ, ಓಕೆ ಹಾಂ ಸೆಟ್ ಆದರು, ಈಗ ಹೊಡಿತಾರೆ. ಹೊಡೆದದ್ದು ಮುಂಬೈಗೆ. ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು ಇವತ್ತು. ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದರು, ಇಲ್ಲ ಅಂತಲ್ಲ, ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದರು. ಬಟ್ ಯಾರಿಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದು, ಅವರೇ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಮುಂಬೈ ಇಂಡಿಯನ್ಸ್ ವಿನ್ ಆಗಲಿಕ್ಕೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲಿಲ್ಲ, ಮುಂಬೈ ಇಂಡಿಯನ್ಸು ಸೋಲಿಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದರು. ಆ ಕಡೆಯಿಂದ ಎಲ್ಲರೂ ಸಹ ಹೊಡಿತಿದ್ದಾರೆ. ಇವರು ಹೊಡಿತಾರೆ ಅಂತ ನಾವು ಕಾದು ಕೊನೆಗೆ ನಮಗೆ ತಲೆ ಕೆಟ್ಟೋಗಿ ಅವರಿಗೆ ಸಹ ತಲೆ ಕೆಟ್ಟೋಗಿ ಅವರು ರಿಟೈರ್ಡ್ ಔಟ್ ಆದರು. ನನಗೆ ಬೇಜಾರಾಯಿತು. ವಿಶ್ವದ ನಂಬರ್ 4 ಆಟಗಾರ ರ್ಯಾಂಕಿಂಗ್ ಅಂತ ಬಂದಾಗ T20 ಫಾರ್ಮ್ಯಾಟಲ್ಲಿ ನಂಬರ್ 4 ನಂಬರ್ 4 ರ್ಯಾಂಕಿಂಗ್ ಆಟಗಾರ ಆಡುವಂಥ ಆಟ ಅದಾಗಿರಲಿಲ್ಲ. ಕನೆಕ್ಟೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸ್ಟ್ರೈಕ್ ರೊಟೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒದ್ದಾಡಿದ್ರು. ಕೊನೆಗೆ ನೋಡಿ, ಅವರು ರಿಟೈರ್ಡ್ ಔಟ್ ಆಗಿ ಹೋಗುವಾಗ ಲಾಸ್ಟ್ 2 ಓವರ್ಗೆ 28 ರನ್ ಬೇಕಿತ್ತು. ಹಾರ್ದಿಕ್ ಪಾಂಡ್ಯ ಅವರು ಕೂಡ ಚಚ್ತಾ ಇದ್ರು. ಅವರು ನಾಟ್ ಔಟ್ ಆಗಿ ಉಳಿದ್ರು ಇವತ್ತು. ಬೌಲಿಂಗಲ್ಲಿ 5 ವಿಕೆಟ್ ತೆಗೆದ್ರು, ಬ್ಯಾಟಿಂಗಲ್ಲಿ 16 ಬಾಲಿಗೆ 28, 29 ಹೊಡೆದಿದ್ದಾರೆ. ತುಂಬ ಚೆನ್ನಾಗಿ ಆಟ ಆಡಿದರು. ಬಟ್ ಈ ತಿಲಕ್ ವರ್ಮ ಅವರು ಅಷ್ಟು ಆಲ್ಮೋಸ್ಟ್ 4 ಓವರ್ ಆಡಿ ಕೇವಲ 25 ರನ್ ಹೊಡೆದಾಗ ಅಲ್ಲೇ ಆಯ್ತಲ್ಲ ಮರ, ನೀವು 204 ರನ್ ಚೇಸ್ ಮಾಡ್ತಿದ್ದೀರಿ. ಕೊನೆಗೆ ಲಾಸ್ಟಿಗೆ ಮುಂಬೈ ಇಂಡಿಯನ್ಸಿಗೆ ಹೊಡೆದಿಕ್ಕಾದ್ರು ಕೇವಲ 131 ರನ್ ಮಾತ್ರ. ಆ್ಯಂಡ್ ಲಾಸ್ಟ್ 2 ಓವರಿಗೆ 28 ರನ್ ಏನು ಬೇಕಿತ್ತಲ್ಲ, ಹೊಡಿಬೋದು. 2 ಓವರಿಗೆ 28 ಏನು ದೊಡ್ಡ ವಿಷಯ ಅಲ್ಲ ಈಗಿನ IPL ಅಂತೆಲ್ಲ ಬಂದಾಗ. ಬಟ್ ಆ ಲಾಸ್ಟ್ 1 ಓವರ್ ಶಾರ್ದೂಲ್ ಠಾಕೂರ್ ಅವ್ರು ಏನು ಹಾಕಿದ್ರು ನೋಡಿ, ಸೂಪರ್ ಓವರ್ ಮಾರ್ರೆ. ಕೇವಲ 7 ರನ್ ಬಿಟ್ಟು ಕೊಟ್ಟದ್ದು. ಫಸ್ಟ್ 5 ಬಾಲಿಗೆ 5 ರನ್, ಲಾಸ್ಟ್ ಬಾಲಿಗೆ 2 ರನ್. ಅಲ್ಲಿ ಮ್ಯಾಚಿನ ಒಂದು ಚಿತ್ರಣ ಪೂರ್ತಿ ಚೇಂಜ್ ಆಯಿತು. ಆವೇಶ್ ಖಾನ್ ಅವರು ಲಾಸ್ಟ್ ಓವರ್ ಹಾಕಿದ್ರು. ಕೊನೆಗೆ ಓವರ್ ಆಲ್ ಲಾಸ್ಟ್ 2 ಓವರಲ್ಲಿ ಕೇವಲ 16 ರನ್ ಮಾತ್ರ LSG ಬಿಟ್ಟು ಕೊಟ್ಟದ್ದು. LSG ಎಲ್ಲ ಸಹ ಕ್ಲಿಕ್ ಆಯಿತು ಎಕ್ಸೆಪ್ಟ್ ಪಂತ್. ಈಗ ಪಂತ್ ಕ್ಯಾಪ್ಟನ್ಸಿಯಿಂದ ಗೆದ್ದದಂತೆಲ್ಲ ಎಲ್ಲರೂ ಹೇಳ್ಬೇಡಿ ದಯವಿಟ್ಟು ಪ್ಲೀಸ್. ಅವರು ಗೆದ್ದದ್ದು ತಿಲಕ್ ವರ್ಮ ಅವರ ಕೆಟ್ಟ ಬ್ಯಾಟಿಂಗಿಂದಾಗಿ, ದ್ಯಾಟ್ಸ್ ಇಟ್. ಆ್ಯಂಡ್ ದಿಗ್ವೇಶ್ ಅವರ ಬ್ಯೂಟಿಫುಲ್ ಬೌಲಿಂಗ್. ದಿಗ್ವೇಶ್ ಅವರು ಭಾರಿ ಚೆಂದ ಮಾಡಿ ಬೌಲ್ ಹಾಕಿದ್ರು, ಅದರಲ್ಲಿ ಸೆಲೆಬ್ರೇಷನ್ ಎಲ್ಲ ಬಿಟ್ಟಾಕಿ. ಬಟ್ ಬೌಲಿಂಗ್ ಅಂತ ಬಂದರೆ 4 ಓವರಿಗೆ 21 ರನ್ನಿಗೆ 1 ವಿಕೆಟ್. ಸೂಪರ್ ಡೂಪರ್ ಅಮೇಝಿಂಗ್ ಲೈನ್ ಆ್ಯಂಡ್ ಲೆಂತು. ಭಾರಿ ಒಳ್ಳೆ ಕಮ್ಮಿ ಇಕಾನಮಿಯಲ್ಲಿ ಚೆಂದ ಮಾಡಿ ಬಾಲ್ ಹಾಕಿದ್ರು. ಇಂಥ ಹೈ ಸ್ಕೋರಿಂಗ್ ಮ್ಯಾಚಲ್ಲಿ ಭಾರಿ ಚೆಂದ ಮಾಡಿ ಬಾಲ್ ಹಾಕಿದ್ರು. ಆ್ಯಂಡ್ ಶಾರ್ದೂಲ್ ಠಾಕೂರ್ ಅವರು ಫಸ್ಟ್ 3 ಓವರ್ ಹೊಡಿಸ್ಕೊಂಡಿದ್ರು ಕೂಡ ಆ ಲಾಸ್ಟ್ 1 ಓವರ್ ಹಾಕಿದಂಥ ಲೈನ್ ಆ್ಯಂಡ್ ಲೆಂತ್ ಇದೆಯಲ್ಲ, ಸೂಪರ್ ಸ್ಪಾಟ್ ಆನ್. ಎಸ್ಪೆಷಲಿ ಹಾರ್ದಿಕ್ ಪಾಂಡ್ಯಗೆ ವೈಡ್ ಆಫ್ ಸ್ಟಂಪು, ಒಂಥರ ಯಾರ್ಕರ್ ಥರ ಬಾಲು, ಸೂಪರ್ ಡೂಪರು. ಏನು ಮಾಡಲಿಕ್ಕಾಗಿಲ್ಲ. ಕೊನೆಗೆ ಹಾರ್ದಿಕ್ ಪಾಂಡ್ಯ ಕೂಡ ಆಸೆ ಬಿಟ್ಟರು. ಇವರು ರಿಟೈರ್ಡ್ ಔಟ್ ಆದಮೇಲೆ ಬಂದಂಥ ಸ್ಯಾಂಟ್ನರ್ ಅವ್ರಿಗೆ ಕೂಡ ಏನು ಮಾಡಲಿಕ್ಕಾಗಿಲ್ಲ. ಕೊನೆಗೆ ಮುಂಬೈ ಅವರು ಸೋತರು. ಆ್ಯಂಡ್ ಸ್ವಲ್ಪ ಬೇಗ ಫೀಲ್ಡಿಂಗು ಬೌಲಿಂಗ್ ಚೇಂಜ್ ಎಲ್ಲ ಮಾಡಿ LSG ಅವರೇ. ಮ್ಯಾಚ್ ಮುಗಿದಾಗ ಮಾರ 11:20 ಮ್ಯಾಚ್ ಮುಗೀತದ. 11:20 ವೀಡಿಯೋ ಅಪ್ಲೋಡ್ ಎಲ್ಲ ಆಗಬೇಕು ಮಾರ. ಮ್ಯಾಚ್ ಮುಗಿದಾಗಲೇ 11:20 ಆಗಿದೆ. ಏನೋ ಸಿಕ್ಕಾಪಟ್ಟೆ ಏನು ಸ್ಲೋ ಓವರ್ ರೇಟಿಗೆಲ್ಲ ಈ ಸಲ ಫೈನ್ ಇಲ್ಲ ಅಂತ ಭಾರಿ ಆರಾಮಾಗಿದ್ದಾರೆ.
ಅಂದರೆ ಕ್ಯಾಪ್ಟನನ್ನು ಬ್ಯಾನ್ ಮಾಡೋದಿಲ್ಲ ಅಂತ ತುಂಬ ಆರಾಮಾಗಿದ್ದಾರೆ. ಮ್ಯಾಚ್ ಯಾವಾಗ ಮುಗಿತದೆ ಅಂತ ಅನ್ನಿಸ್ತಾ ಇತ್ತು ಮಾರ್ರೆ, ಅಷ್ಟು ಸ್ಲೋ ಆಗಿ ಆಗ್ತಾ ಇತ್ತು. ಒಂದು ಓವರಿಂದ ಇನ್ನೊಂದು ಓವರು. ಮೇ ಬಿ ವಾರ್ನಿಂಗ್ ಎಲ್ಲ ಬಂದಿರ್ಬೋದು ಪಂತ್ ಅವರಿಗೆ ಸದ್ಯಕ್ಕೆ. ಅಂದರೆ ಈಗ ಮ್ಯಾಚ್ ಮುಗಿದ ಮೇಲೆ ಕರೆದು ಎಲ್ಲ ಮಾತಾಡಿರ್ಬೋದು ಹೀಗೆ ಸ್ಲೋ ಆಗಿದೆ ಅಂತ. ಎಸ್, ಮ್ಯಾಚ್ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತಿಲಕ್ ವರ್ಮಾ ಸಿಕ್ಕಾಪಟ್ಟೆ ಬೇಜಾರಾಯ್ತಣ್ಣ, ಎಂತ ಇದು ಬ್ಯಾಟಿಂಗ್. ಕಂಗ್ರ್ಯಾಚುಲೇಷನ್ಸ್ LG ಆ್ಯಂಡ್ ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್ ಟು ದಿಗ್ವೇಶ್. ಸೂಪರ್ ಬೌಲಿಂಗ್. ಸರಿಯಾಗಿರ್ಬೋದು. ನಮಸ್ಕಾರ.